ಉಪಯುಕ್ತವಾದಂಥ ಐಷಾರಾಮಿ ವಸ್ತುಗಳನ್ನ ಕುಂಭರಾಶಿಯವರು ಈ ವಾರ ಪರ್ಚೇಸ್ ಮಾಡುವಂತರಾಗ್ತೀರಿ. ಮಕರ ರಾಶಿಯವರಿಗೆ ಈ ವಾರ ನಾನಾ ರೀತಿಯ ಅಪವಾದಗಳು ನಿಮ್ಮ ತಲೆ ಮೇಲೆ ಬರತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಕಾರ್ಯಾನುಕೂಲ ಬರತಕ್ಕಂಥದ್ದು. ಮನಸ್ಸಿನ ಮಾತನ್ನ ಕೇಳುವಂತರಾಗಿ ಕಾರ್ಯಗಳಲ್ಲಿ ಸಿದ್ಧಿ, ಲಾಭ ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತಿರೋ ಧನುಸು ರಾಶಿಯವರು. ಎಲ್ಲವೂ ಕೂಡ ಈ ವಾರ ಸಿಂಹ ರಾಶಿಯವರಿಗೆ ಈಡೇರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಶುಭವನ್ನ, ಯಶಸ್ಸನ್ನ ಮೀನರಾಶಿಯವರು ಈ ವಾರ ಪಡೆದುಕೊಳ್ಳುವಂತರಾಗ್ತಾರೆ. ಕೌಟುಂಬಿಕ ಕಲಹ ಇಲ್ಲದೆ ಈ ವಾರ ಸುಖ ಜೀವನವನ್ನ ವೃಶ್ಚಿಕ ರಾಶಿ ನಡೆಸುವಂತವಾಗತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 21ನೇ ತಾರೀಕಿನಿಂದ 27 ಅಂದ್ರೆ ರವಿವಾರದಿಂದ ಶನಿವಾರದವರೆಗೂ ಕೂಡ ಪ್ರತಿಯೊಬ್ಬ ರಾಶಿಯವರ ಆಗುವಗಳು, ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ನಿರಾಶಾದಾಯಕ ಹಾಗೂ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದನ್ನ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪ್ರಭವಾನವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷವಾಗಿದೆ ಅಂತ ನೋಡೋದಾದ್ರೆ, ದಿನಾಂಕ 27ನೇ ತಾರೀಕು ಶನಿವಾರದಂದು ಬರತಕ್ಕಂಥ ಶನಿ ಪ್ರದೋಷ ತುಂಬಾ ವಿಶೇಷ. ಶನಿವಾರ ಬರತಕ್ಕಂಥ ಶನಿ ಪ್ರದೋಷ, ಯಾರು 7.5ರಿಂದ ತುಂಬಾ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಯಾರಿಗೆ ಗುರುಬಲ ಬಂದರೂ ಕೂಡ ಶನೀಶ್ವರನ ಗ್ರಾಚಾರದಿಂದ ಸಾಲ ಬಾಧೆ ಕಮ್ಮಿ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಕೂಡ ಶತ್ರುವಿನ ಕಾಟ ಜಾಸ್ತಿ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರ ಉದ್ಯೋಗದ ಸ್ಥಳದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳೋರು ಈ ಶನಿ ಪ್ರದೋಷದಂದು ನಾನು ಹೇಳತಕ್ಕಂತಹ ಈ ಸರಳ ಪರಿಹಾರವನ್ನ ಮಾಡಿ ಖಂಡಿತ ನಿಮ್ಮೆಲ್ಲರ ಗ್ರಹಚಾರಗಳು ದೂರವಾಗುತ್ತೆ. ಹಾಗೂ ಶನಿಮಾತ್ಮನ ಶುಭಾನುಗ್ರಹದಿಂದ ಮನಸ್ಸಲ್ಲಿರತಕ್ಕಂಥ ಕೆಲವು ಕೆಲಸಗಳು ಈಡೇರತಕ್ಕಂಥದ್ದು. ಶನಿವಾರ ಶನಿ ಮಹಾತ್ಮನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಲಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:30-6 ಗಂಟೆ ಆಸುಪಾಸಿನಲ್ಲಿ. ಆ ಅಭಿಷೇಕಕ್ಕೆ ನೀವು ಕೂಡ ಭಾಗವಹಿಸಿ ನಿಮ್ಮ ಶಕ್ತಿಯನುಸಾರವಾಗಿ ಎಳ್ಳೆಣ್ಣೆಯನ್ನ ಕೊಡುವ ಮುಖಾಂತರ ಶನಿ ಮಹಾತ್ಮನಿಗೆ ಅಭಿಷೇಕವನ್ನು ಮಾಡಿಸಿ, ಅರ್ಚನೆಯನ್ನ ಮಾಡಿಸಿ, ನಿಮ್ಮೆಲ್ಲ ಸಂಕಷ್ಟ ದೂರವಾಗತ್ತೆ. ಆ ದಿನ 3-4 ಜನ ಬಡವರಿಗೆ ಅನ್ನದಾಸವನ್ನ ಕೊಡಿ, ಎಳಬತ್ತಿಯನ್ನು ಹಚ್ಚುವಂತರಾಗಿ 3-4 ಬೀದಿ ನಾಯಿಗಳಿಗೆ ನಿಮ್ಮ ಶಕ್ತಿಯನುಸಾರವಾಗಿ ಒಂದು ಊಟವನ್ನು, ಒಂದು ಬಿಸ್ಕತ್ ಕೊಡತಕ್ಕಂಥದ್ದು, ಬನ್ ಕೊಡತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನ ಆ ದಿನ ಕೇಳುವಂತರಾಗಿ, ತುಂಬಾ ವಿಕೃತವಾಗೆಲ್ಲ ಹುಟ್ಟಿರ್ತಾರೆ ಗೊತ್ತಾ, ರೋಡಲ್ಲಿ ತುಂಬಾ ಕಷ್ಟಪಡ್ತಿರ್ತಾರಲ್ಲ ಅಂತ ಬಡವರಿಗೆ ಕಬ್ಬಿಣದ ವಸ್ತುವನ್ನ ದಾನವಾಗಿ ಕೊಡಿ. ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ, ಮನಸ್ಸಿನ ಇಷ್ಟೈಶ್ವರ್ಯ ಕೂಡ ಈಡೇರುತ್ತೆ. ರೀಲ್ಸ್ನ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಯಾರು 7.5 ತುಂಬಾ ಕಷ್ಟಪಡ್ತಾ ಇದ್ದಾರೆ, ಪ್ರಮುಖವಾಗಿ ಕುಂಭ, ಮೀನ, ಮೇಷರಾಶಿಯವರು ಸಾಲ ಮನ್ನಾ ಮಾಡಿಕೊಂಡು ಸಾಲ ತೀರ್ಸಕ್ಕೆ ಒದ್ದಾಡ್ತಿದ್ದಾರೆ, ಅಂತವ್ರಿಗೆ ಖಂಡಿತವಾಗಿಯೂ ಉಪಯುಕ್ತವಾಗುತ್ತೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಜ್ಯೇಷ್ಠ ಮಾಸದ ಮಧ್ಯವಾರದಲ್ಲಿ ಯಾವ ರೀತಿಯ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ. ಮೇಷರಾಶಿಯವರಿಗೆ ಈ ವಾರ ಸಂತೃಪ್ತಿಯ ಸುಖ ಭೋಜನವನ್ನು ಅನುಭವಿಸ್ಬೋದು. ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕಳಿತೀರಾ. ಏನೋ ವಿಧ ಅಂತ ಕಳ್ಕೊಂಡಿರತಕ್ಕಂಥ ಮನಸ್ಥಿತಿಯಲ್ಲಿ ಒದ್ದಾಡ್ತಿರ್ತಿರಲ್ಲ, ಮನಸ್ಸು ಅಗರವಾಗತಕ್ಕಂಥದ್ದು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣುವಂತರಾಗ್ತೀರಾ. ಕೆಲವೊಂದು ವಿಚಾರಕ್ಕೆ ಖಂಡಿತವಾಗಿಯೂ ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಇಷ್ಟೈಶ್ವರ್ಯಗಳು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಅಂದ್ರೆ ಮೇಷರಾಶಿಯವರೆಲ್ಲವೂ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಸ್ವಲ್ಪ ಪರಿಶ್ರಮ ಜಾಸ್ತಿ ಪಟ್ಟು ಕೆಲಸವನ್ನು ಮಾಡುವಂತರಾಗಿ ಖಂಡಿತ ಈ ವಾರ ಶುಭ ಹಾಗೂ ಲಾಭದಾಯಕ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗಳಿಗೆ ಬಂಧುಗಳ ಆಗಮನವಾಗುತ್ತೆ. ಈ ವಾರ ನಿಮ್ಮ ಮನೆಗೆ ಬಂಧುಗಳು ಬರ್ತಾರೆ. ಬರತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಮನೆಯವರೊಂದಿಗೆ ಚೆನ್ನಾಗಿ ಬೆರೆತ್ಕೊಳ್ತಾರೆ. ನಿಮ್ಮ ಮನೇಲಿರತಕ್ಕಂಥ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಾತಾಡತಕ್ಕಂಥ ಮಾತುಗಳಿಂದ, ಆಡತಕ್ಕಂಥ ಒಂದಷ್ಟು ನಗೆ ಚಟಾಕಿಗಳಿಂದ ಎಲ್ಲ ದೂರವಾಗುತ್ತೆ. ಮನಸ್ಸಿಗೆ ಸಮಾಧಾನವಾಗತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಈ ವಾರ ತುಂಬಾ ಯಥೇಚ್ಛವಾಗಿ ಪ್ರಯತ್ನವನ್ನು ಪಡ್ತೀರಾ. ವಾರದ ಅಂತ್ಯ ಭಾಗದಲ್ಲಿ ಅದು ಲಾಭವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ಈ ವಾರ ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಶುಭ ಇರತಕ್ಕಂಥದ್ದು.
ಲಾಭ ಇರತಕ್ಕಂಥ ಹೊಸ ಕೆಲಸಗಳನ್ನ ಯಾರ ಕೈ ಹಾಕಬೇಕು ಅಂತ ಋಷಭರಾಶಿಯವರು ಅನ್ಕೊಂಡಿದ್ರೆ ಮುನ್ನುಗ್ಗುವಂತರಾಗಿ ಇದು ಶುಭದಾಯಕಗಳಿಗೆ, ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮವಾದಂತಹ ವಾರವಾಗಿರುತ್ತೆ. ನಿಮ್ಮ ವಿದ್ಯಾರ್ಥಿಗೆ ಖಂಡಿತವಾಗಿ ಈ ವಾರ ಉತ್ತಮ ಪ್ರಶಂಸೆಯ ನುಡಿಗಳು, ದಷ್ಟು ಪ್ರೋತ್ಸಾಹ ಮಾತುಗಳು ಹಾಗೂ ಮಾರಲಿ ಮೆಂಟಲಿ ನಿಮಗೆ ಜನ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಒಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥದ್ದು ಅದೇ. ಈ ಕಾಲದಲ್ಲಿ ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ಮಾರಲ್ ಸಪೋರ್ಟ್ ಅನ್ನೋದಿರುತ್ತಲ್ಲ ಅದು ತುಂಬಾ ಅವಶ್ಯಕತೆ. ಯಾವ ವ್ಯಕ್ತಿ ಮನಸ್ತೃಪ್ತಿಯಿಂದ ಹಾಗೂ ವಿಲ್ ಪವರ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾನೋ ಆತನೇ ನಿಜವಾದ ಗೆಲುವನ್ನು ಸಾಧಿಸತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಅಂತ. ಆತನ ನಂತರ ಹಣ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಬರ್ತಿದ್ರೆ ಏನನ್ನು ಕೂಡ ಸಾಧನೆ ಮಾಡೋಕೆ ಸಾಧ್ಯವೇ ಆಗೋದಿಲ್ಲ. ಯಾವ ವ್ಯಕ್ತಿ ಹತ್ರ ಹಣಕಾಸಿಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ, ಏನನ್ನೇ ಬಂದು ಎದುರಿಸ್ತೀನಿ ಅಂತ ತನ್ನ ಮೇಲೆ ತನಗೆ ಆತ್ಮಸ್ಥೈರ್ಯ ಯಾವನಿಗಿರುತ್ತೋ ಆತನ ನಿಜವಾದ ಗೆಲುವಿನ ರೂವಾರಿ ಆಗಿರ್ತಾನೆ. ಹಾಗಾಗಿ ಅಂತ ಆತ್ಮಸ್ಥೈರ್ಯ ವೃಷಭ ರಾಶಿಯವ್ರಿಗೆ ಈ ವಾರ ಇಂಪ್ರೂವ್ ಆಗುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಕನ್ವರ್ಟ್ ಇಟ್ ಇಂಟು ಲಾಭ. ಯಾವ ರೀತಿ ತನ್ನ ವ್ಯಾಪಾರ ವ್ಯವಹಾರದಲ್ಲಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಪರಿವರ್ತನೆ ಮಾಡ್ಕೊಳ್ಳಿ. ಖಂಡಿತ ಶುಭವಾಗಿ, ಲಾಭವಾಗಿ, ಅಭಿವೃದ್ಧಿ ಕಡೆ ಸಾಗುವಂತಾಗ್ತಾರೆ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಾರ್ಯಾನುಕೂಲವಿದೆ. ಈ ವಾರ ಮಿಥುನ ರಾಶಿಯವರಿಗೆ ಕಾರ್ಯಾನುಕೂಲವಿರತಕ್ಕಂಥದ್ದು. ಮನಸ್ಸಿನ ಮಾತನ್ನ ಕೇಳುವಂತರಾಗಿ ಖಂಡಿತ ಮನಸ್ಸಿನ ಒಂದಷ್ಟು ಇಷ್ಟೈಶ್ವರ್ಯಗಳಿರುತ್ತೆ. ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ಸಿನ ಒಂದಷ್ಟು ಒತ್ತಡಗಳು ದೂರವಾಗತಕ್ಕಂಥದ್ದು. ಸುಖ ಭೋಜನವನ್ನು ಅನುಭವಿಸ್ತೀರಾ. ಮದುವೆ, ಗುರುಪ್ರವೇಶ ಇತರ ಶುಭ ಕಾರ್ಯಕ್ರಮ ಭಾಗವಹಿಸುವ ಮುಖಾಂತರ ಆತ್ಮೀಯರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ. ತುಂಬಾ ಚೆನ್ನಾಗಿ ಅದು ನಿಮಗೆ ಶುಭವಾಗಿ, ಲಾಭವಾಗಿ ಪರಿವರ್ತನೆ ಆಗುತ್ತೆ. ಸಂಪೂರ್ಣ ವಾರ ಚಟುವಟಿಕೆಯಿಂದ ಸ್ವಲ್ಪ ಖುಷಿಯಾಗಿ ಸಂಭ್ರಮದಿಂದ ಹಿಡಿಯತಕ್ಕಂಥ ವಾರವಾಗಿ ಬದಲಾವಣೆ ಆಗುತ್ತೆ. ಶುಭ ಲಾಭವಾಗಿ ಪರಿವರ್ತನೆಗೊಳ್ಳತಕ್ಕಂಥ ಅಂದ್ರೆ ಈ ವಾರ ಮಿಥುನ ರಾಶಿಯವರಿಗೆ ಪ್ಲಸ್ ಶುಭ ವಾರ, ಅಭಿವೃದ್ಧಿಯನ್ನ ಪಡೆದುಕೊಳ್ಳತಕ್ಕಂಥ ವಾರವಾಗಿ ಬದಲಾವಣೆ ಆಗತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 7 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಈ ವಾರದಿಂದ ಪ್ರಾರಂಭ ಆಗತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಯಾರು ಒಂದು ಜಾಕ್ಪಾಟ್ಗೋಸ್ಕರ, ಅದೃಷ್ಟಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀರ ಕಟಕ ರಾಶಿಯವರು, ಖಂಡಿತ ಆ ಅದೃಷ್ಟ ಈ ವಾರ ನಿಮ್ಗೆ ನೋಡ್ಕೊಂಡು ಬರುತ್ತೆ. ಲಕ್ಕಿ ವಾರ ನಿಮಗೆ ಕಟಕ ರಾಶಿಯವರಿಗೆ. ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಾಗಿ ಈ ವಾರವನ್ನು ಪರಿವರ್ತನೆ ಮಾಡ್ಕೊಳ್ತೀರಿ. ಮನಸ್ಸಿನ ಇಷ್ಟೈಶ್ವರ್ಯವು ಕೂಡ ಈ ವಾರ ಈಡೇರತಕ್ಕಂಥದ್ದು. ಕಟಕ ರಾಶಿಯವರು ಯಾರು ಕೇಳಿಸ್ಕೊಳ್ತಿರೋ ತುಂಬಾ ಖುಷಿ ಪಡ್ತೀರಿ. ಇಂದಿನ 4-5 ವಾರಗಳು ಹೋಲಿಸ್ಕೊಂಡ್ರೆ ಖಂಡಿತ ಈ ವಾರ ತುಂಬಾ ಚೆನ್ನಾಗಿದೆ. ನಿಮಗೆ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಾಗಿ ಇದು ಮಾಡ್ಕೊಳ್ತೀರಾ. ಯಾರು ಫಿನಾನ್ಸ್ ನಡೆಸ್ತಾ ಇದ್ದೀರೋ, ಯಾರು ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಗಳನ್ನು ಮಾಡ್ತಿದ್ದೀರೋ, ಈ ವಾರ ಸ್ವಲ್ಪ ಆಲೋಚನೆ ಮಾಡಿಕೊಂಡು, ಸ್ವಲ್ಪ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತ ಲಾಭ ಶುಭ ಆಗೇ ಆಗತ್ತೆ. ಆದರೆ ಅವಸರದ ನಿರ್ಧಾರಗಳನ್ನ ಯಾವುದು ತೆಗೆದುಕೊಳ್ಬೇಡಿ. ತಾಳ್ಮೆಯಿಂದ ಯೋಚನೆ ಮಾಡಿ ಮುನ್ನುಗ್ಗಿ. ತುಂಬಾ ಜನ ಪ್ರವೋಕ್ ಮಾಡ್ತಾರೆ ಕಟಕ ರಾಶಿಯವ್ರನ್ನ. ಈ ವಾರ ಆಗ್ಬಿಡುತ್ತೆ, ಮುದೋಗ್ಬಿಡುತ್ತೆ, ಬೇಗ ತೆಗೆದುಕೊಂಡ್ಬಿಡು, ಬೇಗ ಇನ್ವೆಸ್ಟ್ ಮಾಡ್ಬಿಡು, ಅವ್ರು ಕೊಟ್ಬಿಡು, ಏನೋ ಮಾಡ್ಬಿಡು ಅಂತ. ತಾಳ್ಮೆಯಿಂದ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ. ಸುತ್ತಲಿನ ಪರಿಸ್ಥಿತಿ ಏನ್ ಬೇಕಾದ್ರೆ ಹೇಳಿ, ನಿಮ್ಮ ಮನಸ್ಸು ಏನ್ ಹೇಳ್ತಿರುತ್ತೆ ಅದನ್ನ ಕಟಕ ರಾಶಿಯವ್ರು ಕೇಳುವಂತರಾಗಿ, ಅವಾಗ ಲಾಭ ಶುಭ ಸದಾಕಾಲ ನಿಂದೆ ಆಗಿರುತ್ತೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಉತ್ತಮವಾದಂತ ಸಮಾಜದಲ್ಲಿ ಗೌರವ, ಸನ್ಮಾನ, ಪ್ರಶಂಸೆಯ ನುಡಿಗಳು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಮನಸ್ಸಿನ ಕೆಲವು ವಿಚಾರಗಳು ಈಡೇರುವಿಕೆ ಎಲ್ಲವೂ ಕೂಡ ಈ ವಾರ ಸಿಂಹ ರಾಶಿಯವರಿಗೆ ಈಡೇರುತ್ತೆ. ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ಕೂಡ ತುಂಬಾ ಈಸಿಯಾಗಿ ಈ ವಾರ ಕ್ಲಿಯರ್ ಆಗತಕ್ಕಂಥದ್ದು. ಅನ್ಕೊಂಡೇ ಇರೋದಿಲ್ಲ ನೀವು ಇಷ್ಟು ಈಸಿಯಾಗಿ ಕ್ಲಿಯರ್ ಆಗತ್ತೆ ಅಂತ ಕೆಲಸ ಕಾರ್ಯಗಳು ಈ ವಾರ ಕ್ಲಿಯರ್ ಆಗುತ್ತೆ. ಒಳ್ಳೆ ಅಭಿವೃದ್ಧಿನ ನೋಡುವಂತರಾಗ್ತೀರಾ. ಮನಸ್ಸಲ್ಲಿರತಕ್ಕಂಥ ನಾನಾ ವಿಧವಾದಂಥ ಗೊಂದಲಗಳು ದೂರವಾಗತ್ತೆ.
ಸದಾಕಾಲ ಏನೋ ಅನ್ಕೊಂಡಿರ್ತೀರಿ, ಈ ಕೆಲಸ ಒಂದು ಆಗ್ಬಿಟ್ಟಿದ್ರೆ ಜೀವನದಲ್ಲಿ ಸಾಕಾಗ್ಬಿಟ್ಟಿತ್ತಪ್ಪ, ಪ್ರತಿ ವಾರ ಇವತ್ತಲ್ಲ ನಾಳೆ ಅಂತ ತಿಂಗಳುಗಟ್ಟಲೆ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ ಕೆಲಸ ಕಾರ್ಯದಲ್ಲಿ ಸಿಂಹ ರಾಶಿಯವರಿನ ಸ್ಟಕ್ ಆನ್ ಆಗಿದ್ರೆ ಈ ವಾರ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಅಂತ ಕೆಲಸ ಕಾರ್ಯದಲ್ಲಿ ವಾರದ ಅಂತ್ಯ ಭಾಗದಲ್ಲೇ ಈಡೇರುತ್ತೆ. ಇದು ಪ್ಲಸ್ ಪಾಯಿಂಟ್ ಆಗುತ್ತೆ, ಪರಿವರ್ತನೆಗೊಳ್ಳತಕ್ಕಂಥದ್ದು ಅದು ಶುಭದಾಯಕವಾಗಿ ಲಾಭದಾಯಕವಾಗಿ ನಿಮಗೆ ತುಂಬಾ ಚೆನ್ನಾಗಿ ಸಹಕಾರ ಆಗುತ್ತೆ. ಅಂದ್ರೆ ಚೆನ್ನಾಗಿದೆ ಅಂತ ಈ ವಾರ ನಿಮಗೆ ಸಿಂಹರಾಶಿಯವರಿಗೆ ಭಗವಂತ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. ಸಿಂಹರಾಶಿಯವರಿಗೆ ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಿರೋ, ಯಾವ ರೀತಿ ಯೂಸ್ ಮಾಡ್ಕೊಳ್ತಿರೋ ನಿಮ್ಮ ಕೈಲಿದೆ. ತುಂಬಾ ಜನ ಈ ತಪ್ಪನ್ನ ಮಾಡ್ತಾರೆ. ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದ್ರು ಕೂಡ ಏನೋ ಒಂದು ಆಪರ್ಚುನಿಟಿ ಸಿಗುತ್ತೆ, ಸಣ್ಣ ರಿಸ್ಕ್ ತೆಗೆದುಕೊಂಡ್ರೆ ಜೀವನ ಸೆಟ್ಲ್ ಆಗುತ್ತೆ, ಅಥವಾ ಜೀವನದಲ್ಲಿ ಏನೋ ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು ಅಂತೆಲ್ಲ ಇರುತ್ತೆ. ಆದ್ರೆ ಆತ ನೆಗ್ಲೆಕ್ಟ್ ಮಾಡ್ಬಿಡ್ತಾನೆ. ಈಗ ಚೆನ್ನಾಗಿ ನಡೀತಾ ಇದೆ, ಸುಮ್ನೆ ಯಾಕೆ ರಿಸ್ಕ್ ತೆಗೆದುಕೊಂಡು ಇರೋದನ್ನು ಕೂಡ ಹಿಂದೆ ಮುಂದೆ ಮಾಡ್ಕೊಳತಕ್ಕಂಥದ್ದು. ಯಾವ ವ್ಯಕ್ತಿ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇರೋದಿಲ್ವೋ ಆತ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಜೀವನದಲ್ಲಿ ಗೆಲ್ಲೋದೇ ಇಲ್ಲ ಅಂತ ಅರ್ಥ. ಮುಂದೆ ಏನಾಗಿರ್ಬೇಕು, ಮನೆ ಕಡೆ ತುಂಬಾ ಚೆನ್ನಾಗಿ ಮಾಡಿಟ್ಟಿರ್ಬೇಕು, ಅವಾಗ ಚೆನ್ನಾಗಿ ಬದುಕ್ತಿ. ಎಷ್ಟು ದಿನ ಬದುಕ್ತಿ? ನಿಮಗೆ ಕೆಲಸ ಕಾರ್ಯವನ್ನ ಕರೆಕ್ಟಾಗಿ ಮಾಡಕ್ ಬರ್ತಾ ಇಲ್ಲ, ಇರತಕ್ಕಂಥ ದುಡ್ಡನ್ನ ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡಕ್ ಬರ್ತಿಲ್ಲ ಅಂದ್ರೆ ಒಂದು ವಾರ ಚೆನ್ನಾಗಿರ್ಬೋದು, ಒಂದು ತಿಂಗಳು ಚೆನ್ನಾಗಿರ್ಬೋದು, 1 ವರ್ಷ 10 ವರ್ಷ ಚೆನ್ನಾಗಿರ್ಬೋದು, ಮತ್ತೆ ಕೆಳಗೆ ಬೀಳಲೇಬೇಕು. ಸೊ ಹಾಗಾಗಿ ಅವಕಾಶವನ್ನು ಕೊಟ್ಟಾಗ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಸಿಂಹ ರಾಶಿಯವರು ಈ ತಪ್ಪನ್ನ ಮಾಡಬೇಡಿ. ಸರಿಯಾದ ದಾರಿಯಲ್ಲಿ ಮುನ್ನುಗ್ಗಿ ಖಂಡಿತ ಲಾಭ ಯಶಸ್ಸು ನಿಮ್ದೇ ಆಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಸ್ನೇಹಿತರೊಂದಿಗೆ ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯತಕ್ಕಂಥ ಸಮಯವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಿ ಕನ್ಯಾ ರಾಶಿಯವ್ರ ಹತ್ರ. ಕನ್ಯಾ ರಾಶಿಯವರು ಯಾವ ರೀತಿ ಅವ್ರ ಉಪಯುಕ್ತ ಮಾಹಿತಿಗಳನ್ನ ಪಡೆದುಕೊಳ್ತಕ್ಕಂಥದ್ದು, ಅವರಿಂದ ಏನನ್ನ ಗ್ರೈನ್ ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ತೆಗೆದುಕೊಳ್ತೀರಿ. ತುಂಬಾ ಚೆನ್ನಾಗಿ ಅದು ಪ್ಲಸ್ ಪಾಯಿಂಟ್ ಆಗಿ ನೀವು ಪರಿವರ್ತನೆ ಮಾಡ್ಕೊಳ್ತೀರಿ. ಅದು ಲಾಭವಾಗಿ ಖಂಡಿತವಾಗಿ ಅಭಿವೃದ್ಧಿ ಆಗತಕ್ಕಂಥದ್ದು. ಮನಸ್ಸಲ್ಲಿ ಏನೋ ಅನ್ಕೊಂಡಿರ್ತಲ್ಲ, ಕೆಲಸಗಳೆಲ್ಲ ಆಗ್ಬಿಡ್ಬೇಕು, ಯಾಕೋ ನಿಧಾನ ಆಗ್ತಿದೆ ಅಂತ, ಆ ಸಂಶಯವೇ ಬೇಡ. ವಾರದ ಅಂತ್ಯ ಭಾಗದಲ್ಲಿ ಖಂಡಿತವಾಗಿ ಕನ್ಯಾ ರಾಶಿಯವರು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಈಡೇರುತ್ತೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಇನ್ನು ಆತ್ಮೀಯತೆಯನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳು ಖಂಡಿತವಾಗಿಯೂ ಈ ವಾರ ಲಾಭವನ್ನ ದ್ವಿಗುಣ ಮಾಡುತ್ತೆ. ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದ ವಾರ, ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ. ಸೊ ಸ್ವಲ್ಪ ಹಾರ್ಡ್ ವರ್ಕ್ ತುಂಬಾ ನೀಡಿದೆ ಕನ್ಯಾ ರಾಶಿಯವರಿಗೆ. ಈ ವಾರ ಸ್ವಲ್ಪ ಹಾರ್ಡ್ ವರ್ಕ್ ನ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಲಾಭ ಯಶಸ್ಸು ನಿಮ್ದೇ ಆಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ತುಲಾರಾಶಿಯವರಿಗೆ ಈ ವಾರ ಸುಲಭವಾದ ಈಸಿಯಾದ ವಾರವಲ್ಲ. ನಾನಾ ರೀತಿಯ ಕಷ್ಟವನ್ನ ಎದುರಿಸ್ಬೇಕಾಗ್ಬೋದು. ಜಾಗ್ರತೆ. ಧನಹಾನಿಯಾಗುತ್ತೆ, ಮಾನಹಾನಿಯಾಗುತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ತಪ್ಪಿದ್ರು ಕೂಡ ಭಾರಿ ಮಟ್ಟದ ನಷ್ಟವನ್ನು ಕೂಡ ಅನುಭವಿಸಬೇಕಾಗ್ಬಿಡ್ಬೋದು. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ನಿರ್ಧಾರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ಆಲೋಚನೆಯಿಂದ ನೀವು ತೆಗೆದುಕೊಳ್ಳತಕ್ಕಂಥ ತೃಪ್ತಿಕರ ನಿರ್ಧಾರದಲ್ಲಿ ಲಾಭ ಜಾಸ್ತಿ. ಎಡವಟ್ಟುಗಳನ್ನು ಮಾಡಬೇಡಿ ಕೆಲಸ ಕಾರ್ಯದಲ್ಲಿ. ಆತರ ಮಾಡಿಕೊಂಡು ಅಂದ್ರೆ ಈ ಸಂಪೂರ್ಣ ವಾರ ತುಲಾರಾಶಿಯವರಿಗೆ ಗೋಜಲಿಂದ ಕೂಡಿರುತ್ತೆ. ಡಿಸಿಷನ್ ಮೇಕಿಂಗ್ ತುಂಬಾ ಎಡವ್ತೀರಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇ ದೊಡ್ಡ ತಪ್ಪು. ಸೊ ಹಾಗಾಗಿ ತುಲಾರಾಶಿಯವರು ಎಚ್ಚರಿಕೆಯಿಂದ ಕೆಲಸ ಕಾರ್ಯ ಮಾಡಿ. ಸ್ವಲ್ಪ ಹಾರ್ಡ್ ವರ್ಕ್ ತುಂಬಾ ಜಾಸ್ತಿ ಬೇಕಾಗಿರುತ್ತೆ. ಹಿಂದೆ ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳು ಈ ವಾರ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ತುಲಾರಾಶಿಯವರಿಗೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತವಾಗಿ ಅಲರ್ಟ್ ಆಗಿರತಕ್ಕಂಥದ್ದು ತುಂಬಾ ಬೆಸ್ಟ್. ತುಲಾರಾಶಿಯವರು ಈ ವಾರ ಶಿವನನ್ನ ಆರಾಧನೆ ಮಾಡಿ. ಆ ಪರಮಶಿವ ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡ್ತಾನೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ತುಲಾರಾಶಿಯವರು ಪ್ರತಿನಿತ್ಯ 108 ಬಾರಿ ಜಪ ಮಾಡಿ. 108 ಬಾರಿ ಶಿವ ಮಂತ್ರವನ್ನು ಜಪ ಮಾಡೋದಕ್ಕೆ ಮಿನಿಮಮ್ ಒಂದು 5 ನಿಮಿಷ ಸಾಕಪ್ಪ. 24 ಗಂಟೆಲ್ಲ 5 ನಿಮಿಷ ಶಿವನಿಗೋಸ್ಕರ ಎತ್ತಿಟ್ರೆ ಮಿಕ್ಕಿದ 23 ಗಂಟೆ 50 ನಿಮಿಷ ಶಿವ ನಿಮಗಾಗಿ ಎಲ್ಲ ರೀತಿಯ ಶುಭವನ್ನ ತಂದು ಕೊಡ್ತಾನೆ. ಸೊ ಹಾಗಾಗಿ ಈ ಪರಿವರ್ತನೆಯನ್ನು ಮಾಡ್ಕೊಳ್ಳಿ. ಅಭಿವೃದ್ಧಿಯನ್ನ ಖಂಡಿತವಾಗಿಯೂ ತುಲಾರಾಶಿಯವರು ನೋಡುವಂತರಾಗ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ.
ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ವೃಶ್ಚಿಕ ರಾಶಿಯವರು ಈ ವಾರ ತಮ್ಮ ವೈರಿಗಳ ವಿರುದ್ಧ ಜಯವನ್ನ ಸಾಧಿಸ್ತಾರೆ. ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಕೆಲ ಕೆಪಾಸಿಟಿ ಇರುವುದಿಲ್ಲ, ಅದನ್ನ ಯಾಕೆ ಎದುರಾಕೊಳ್ಬೇಕು, ಬೇರೆ ಕ್ಷೇತ್ರದಲ್ಲಿ ಕಷ್ಟವಾಗತ್ತೆ ಅಂತ. ಖಂಡಿತ ಆ ಥರ ಪ್ರಶ್ನೆಗಳು, ಡೌಟ್ಗಳು ತಲೆ ತೆಗೆದಾಕಿ ನಿಮಗೆ ಎಲ್ಲ ರೀತಿಯ ವಿಲ್ ಪವರ್ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಮುನ್ನುಗ್ಗಿ ಖಂಡಿತ ಶತ್ರುಗಳನ್ನು ಯಥೇಚ್ಛವಾಗಿ ಮಣಿಸ್ತೀರಾ, ಧನಲಾಭವಾಗತ್ತೆ, ಅಭಿವೃದ್ಧಿ ನೋಡುವಂತರಾಗ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಈ ವಾರ ಅನಿರೀಕ್ಷಿತವಾಗಿ ಲಕ್ಷ್ಮಿ ಆಗಮನ ತುಂಬಾ ಚೆನ್ನಾಗಾಗತ್ತೆ. ಅದು ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿ ಪರಿವರ್ತನೆ ಆಗುತ್ತೆ. ಹೊಸ ವ್ಯಾಪಾರವನ್ನು ಮತ್ತೆ ಶುರು ಮಾಡೋದಕ್ಕೆ ಇದು ಮಾಡ್ತೀರಾ, ಅಥವಾ ಮಾಡತಕ್ಕಂಥ ವ್ಯಾಪಾರದಲ್ಲಿ ಹೈಯರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಕೊಡ್ತೀರಾ. ಇಸ್ ಎ ಪ್ಲಸ್ ಪಾಯಿಂಟ್, ಶುಭದಾಯಕ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಇರತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುತ್ತೆ. ಕೌಟುಂಬಿಕ ಕಲಹ ಇಲ್ಲದೆ ಈ ವಾರ ಸುಖ ಜೀವನವನ್ನ ವೃಶ್ಚಿಕ ರಾಶಿ ನಡೆಸುವಂತವಾಗತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಮಾತುಕತೆ ಮುಖಾಂತರ ಬಗೆಹರತಕ್ಕಂಥ ಸೂಚನೆ ಇದೆ. ಯಾವ್ದಾರ ಕೋರ್ಟ್ ಕಚೇರಿ ವ್ಯಾಜ್ಯಗಳು ತುಂಬಾ ಎಲ್ದಾಡ್ತಾ ಇದ್ರೆ, ಮಾತಾಡಕ್ ನೀವು ರೆಡಿ ಇದ್ದು ಆ ಕಡೆಯಿಂದ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬೇರೆ ಅಪೋಸಿಟ್ ಟೀಮ್ ಅಂತ ಹೇಳಿದ್ರೆ ಈ ವಾರ ಹೋಗಿ ಮಾತಾಡುವಂತರಾಗಿ ಖಂಡಿತ ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ನಿಮ್ಮ ಪರವಾಗಿ ಲಾಭದಾಯಕವಾಗಿ ಅದು ಕನ್ವರ್ಟ್ ಆಗತಕ್ಕಂಥದ್ದು. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ ಹಾಗೂ ಲಾಭದಾಯಕ ವಾರ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಗಳಲ್ಲಿ ಸಿದ್ಧಿ, ಲಾಭ ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತಿರೋ ಧನುಸ್ಸು ರಾಶಿಯವರು ಈ ವಾರ ಶುಭದಾಯಕ ವಾರ, ಲಾಭದಾಯಕ ವಾರ. ಸಂಪೂರ್ಣ ವಾರ ಅಭಿವೃದ್ಧಿಯಿಂದ, ಚಟುವಟಿಕೆಗಳಿಂದ, ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ನೀವೇ ಮರ್ತ್ಬಿಟ್ಟಿರ್ತೀರಿ. ಅಷ್ಟು ಏನೋ ಒಂಥರ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಶುಭವನ್ನ ಏನೋ ಖುಷಿಯನ್ನು ನೋಡುವಂತರಾಗ್ತೀರಾ. ಮನೇಲಿರತಕ್ಕಂತಹ ಒಂದಷ್ಟು ಕೆಲಸಗಳು ಯಾವ್ದು ಪೆಂಡಿಂಗ್ ಇರುತ್ತೆ ಎಲ್ಲವೂ ಕೂಡ ಇವಾಗ ಮುಗಿಸ್ಕೊಳ್ಳುವಂತ ಮಾಡ್ಕೊಳ್ತೀರಿ. ಮಕ್ಕಳ ಜೀವನದಲ್ಲಿ ಆಗತಕ್ಕಂಥ ಒಂದಷ್ಟು ಬೆಳವಣಿಗೆಗಳು, ಘಟನೆಗಳು ನಿಮಗೆ ಖುಷಿ ತಂದು ಕೊಡತಕ್ಕಂಥದ್ದು. ಮಕ್ಕಳು ಸಾಧನೆ ಮಾಡ್ತಾರೆ ಈ ವಾರ, ಒಂದಷ್ಟು ಅಭಿವೃದ್ಧಿಯನ್ನ ಮಾಡ್ತಾರೆ, ಅದು ನಿಮಗೆ ತುಂಬಾ ಖುಷಿ ಆಗತ್ತೆ. ಒಂದಷ್ಟು ಜನ ಭೂಮಿ ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬಾ ಜನ ಮನೆಗಳಲ್ಲಿ, ಧನುಸ್ಸು ರಾಶಿಯಲ್ಲಿರತಕ್ಕಂಥವ್ರ ಮನೆಯಲ್ಲಿ ಈ ವಾರ ಒಂದಷ್ಟು ಶುಭ ಕಾರ್ಯಕ್ರಮ ನಡೆಯೋದಕ್ಕೆ ಪ್ರಾರಂಭವಾಗತ್ತೆ. ಎಷ್ಟೋ ಜನ ಮನೆಯಲ್ಲಿ ತಯಾರಿಗಳು ಶುರುವಾಗತ್ತೆ. ಮನೇಲಿ ಏನೋ ಇದೊಂದು ಸಂಭ್ರಮದ ವಾತಾವರಣ. ದೂರದ ಪ್ರವಾಸವನ್ನು ಹೋಗೋ ಮುಖಾಂತರ ಮನಸ್ಸನ್ನು ಕೂಡ ಅಗರವಾಗಿ ಇಟ್ಕೊಳ್ತೀರಿ. ಅಂದ್ರೆ ಈ ವಾರ ಧನುಸ್ಸು ರಾಶಿಯವರಿಗೆ ಶುಭದಾಯಕ ವಾರ, ಅಭಿವೃದ್ಧಿಯ ನೋಡತಕ್ಕಂಥ ವಾರ. ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಈ ವಾರ ಜಾಸ್ತಿ ಮಾಡುವಂತರಾಗಿ. ಮಧ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದಾಗ ಲಾಭ ಕಮ್ಮಿ ಆಗತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಇಟ್ಟು ಯಥೇಚ್ಛವಾಗಿ ಕೆಲಸ ಮಾಡಿದ್ರೆ ಖಂಡಿತ ಲಾಭ ಶುಭ ಯಥೇಚ್ಛವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 16 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದದ ಭಯವಿರುತ್ತದೆ. ಮಕರ ರಾಶಿಯವರಿಗೆ ಈ ವಾರ ನಾನಾ ರೀತಿಯ ಅಪವಾದಗಳು ನಿಮ್ಮ ತಲೆ ಮೇಲೆ ಬರತಕ್ಕಂಥದ್ದು. ಜನರೊಂದಿಗೆ ನಿಷ್ಠೂರವನ್ನು ಮಾಡ್ಕೊಳ್ತೀರಾ. ಆತ್ಮೀಯರೊಂದಿಗೆ ನಾನಾ ರೀತಿಯ ಜಗಳಗಳು, ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು. ದಾಯಾದಿಗಳೊಂದಿಗೆ ಕಲಹ, ಮನೆಯಲ್ಲಿ ಅಶಾಂತಿ, ಇತರ ನಾನಾ ರೀತಿಯ ಚಿಂತೆ, ಟೆನ್ಷನ್ಸ್ ಯಥೇಚ್ಛವಾಗಿ ಮಕರ ರಾಶಿಯವರು ಈ ವಾರ ಕಾಡಿಸುವಂತಾಗತ್ತೆ. ಅಂದ್ರೆ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ವಾರವಲ್ಲ, ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥ ವಾರ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆಯನ್ನು ತಪ್ಪಿದ್ರೆ ನಾನಾ ರೀತಿಯ ಸಂಕಷ್ಟವನ್ನ, ನಾನಾ ರೀತಿಯ ವಿರೋಧವನ್ನ ಜಾಸ್ತಿ ನೋಡ್ಬೇಕಾಗತ್ತೆ. ಮಕರ ರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ಆಂಜನೇಯನ ಆರಾಧ್ಯ ಮಾಡಿ, ಮಹಾ ಆಂಜನೇಯ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಅಭಿವೃದ್ಧಿಯನ್ನ ಹಾಗೂ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಳ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಯಾರಿಗಾದ್ರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ತುಂಬಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಂತ್ರ ಮಂತ್ರದ ಕಾಟದಿಂದ ಸಾಕಾಗ್ಬಿಟ್ಟಿದೆ, ಅಭಿವೃದ್ಧಿ ನೋಡಕ್ಕಾಗ್ತಾ ಇಲ್ಲ ಅಂತ ಹೇಳಿದವ್ರಿಗೆ, ಸಾಲ ಬಾಧೆಗಳು ಜಾಸ್ತಿ ಆಗ್ತದೆ, ಪರಿಹಾರವೇ ಇಲ್ವಾ ಅಂತ ಮನಸ್ತಾಪಗಳನ್ನು ಮಾಡ್ಕೊಂಡು ತುಂಬಾ ಕುಗ್ಗಿ ಹೋಗ್ಬಿಟ್ಟಿದ್ರೆ ನೇರವಾಗಿ ನಮ್ಮ ಮೈಸೂರಿನ ಕಚೇರಿಗೆ ಒಂದು ಭೇಟಿ ಮಾಡಿ ಸರಳವಾಗಿ ನಾನು ಪರಿಹಾರ ಕೊಡ್ತೇನೆ. ಅಥವಾ ಬರೋಕ್ಕಾಗ್ತಾ ಇಲ್ಲ ಅಂದ್ರೆ ಫೋನ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಸರಳವಾಗಿ ಶೀಘ್ರವಾಗಿ
ಜ್ಯೋತಿಷ್ಯದ ಮುಖಾಂತರ ನಿಮ್ಮ ಪರಿಹಾರವನ್ನು ನಾನು ಕೊಡ್ತೇನೆ. ತುಂಬ ಜನಕ್ಕೆ ಜಾತಕವನ್ನು ಬರೆಸ್ಕೊಳ್ಬೇಕು, ಕಂಪ್ಯೂಟರೈಸ್ ಜಾತಕಗಳು ಬೇಕು ಅಂದ್ರೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ನಿಮಗೆ ಹ್ಯಾಂಡ್ ರಿಟನ್ ಕಂಪ್ಯೂಟರೈಸ್ ಎಲ್ಲವೂ ಜಾತಕ ಸಿಗುತ್ತೆ. ಮನೆಗಳಲ್ಲಿ ಶುಭ ಕಾರ್ಯಕ್ರಮ ಮಾಡಿಸ್ಕೊಳ್ಬೇಕು, ಮದುವೆ ಇತ್ಯಾದಿಗಳನ್ನು, ಗ್ರಹ ಶಾಂತಿಗಳಾಗಬೇಕು, ಪ್ರಮುಖ ಉಚ್ಚಾಟನ ಸುದರ್ಶನ ಹೋಮಗಳನ್ನು ಮಾಡಬೇಕು, ಯಂತ್ರ ಮಂತ್ರ ಪ್ರಯೋಗಕ್ಕೆ ತುಂಬ ಆಗ್ಬಿಟ್ಟಿದೆ, ಸಾಕಾಗೋಗಿದೆ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕಿಸಿದ್ರೆ ಎಲ್ಲ ರೀತಿಯ ಪೂಜೆ ಪುನಸ್ಕಾರ ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಸಂಪೂರ್ಣ ಪೌರೋಹಿತ್ಯದ ಋತ್ವಿಜರು ನಿಮಗೆ ಮಾಡಿಕೊಡ್ತಾರೆ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಈ ವಾರ ನೋಡುವಂತಾಗೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭ. ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು ಕುಂಭರಾಶಿಯವರಿಗೆ. ವಸ್ತ್ರವನ್ನ, ಆಭರಣವನ್ನ, ಉಪಯುಕ್ತವಾದಂಥ ಐಷಾರಾಮಿ ವಸ್ತುಗಳನ್ನ ಕುಂಭರಾಶಿಯವರು ಈ ವಾರ ಪರ್ಚೇಸ್ ಮಾಡುವಂತರಾಗ್ತೀರಿ. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ನೋವುಗಳು ಈ ವಾರ ದೂರವಾಗುತ್ತೆ. ಸಾಲವನ್ನ ತೀರಿಸಿಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಭಗವಂತ ಈ ವಾರ ನಿಮಗೆ ಕೊಟ್ಟಿದ್ದಾನೆ. ಯಾವ ರೀತಿ ನೋಡಿ, ಸಾಲವನ್ನು ಯಾವ ರೀತಿ ತೀರಿಸ್ಕೊಳ್ತಕ್ಕಂಥ ಆಪ್ಷನ್ಸ್ ಇರೋದಾಗ ಯೋಚನೆ ಮಾಡಿ ಬರತಕ್ಕಂಥ ಹಣಕಾಸನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತ ಒಂದಷ್ಟು ಸಾಲದ ಸುಳಿಯಿಂದ ಕುಂಭರಾಶಿಯವರು ಈ ವಾರ ಹೊರಡೆ ಬರುವಂತರಾಗ್ತೀರಾ. ವ್ಯಾಪಾರದಲ್ಲಿ ಲಾಭ ನೋಡುವಂತರಾಗ್ತೀರಾ. ಪ್ರಮುಖವಾಗಿ ತುಂಬ ದಿನದಿಂದ ಏನು ಅನ್ಕೊಂಡಿರ್ತೀರಿ ಮನೆಯನ್ನು ಕಟ್ಟಬೇಕು ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತ, ಆ ಕೆಲಸ ಕಾರ್ಯಗಳು ಈ ಮಾಸದಿಂದ ಈಡೇರತಕ್ಕಂಥದ್ದಾಗುತ್ತೆ. ಅಂದರೆ ಶುರುವಾಗತ್ತೆ. ಲಾಭವನ್ನು, ಅಭಿವೃದ್ಧಿಯನ್ನು ಖಂಡಿತ ಈ ತಿಂಗಳಲ್ಲಿ ನೋಡುವಂತರಾಗ್ತೀರಾ. ಅಂದರೆ ಈ ವಾರ ಕುಂಭರಾಶಿಯವರಿಗೆ ಶುಭದಾಯಕ ವಾರ ಹಾಗೂ ಲಾಭದಾಯಕ ವಾರ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ನಾನಾ ರೀತಿಯ ಸಹಾಯವನ್ನ, ಮನ್ನಣೆಯನ್ನ ಹಾಗೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಶುಭವನ್ನ, ಯಶಸ್ಸನ್ನ ಮೀನರಾಶಿಯವರು ಈ ವಾರ ಪಡೆದುಕೊಳ್ಳುವಂತರಾಗ್ತಾರೆ. ಧನಲಾಭವಾಗುತ್ತೆ. ವ್ಯಾಪಾರದಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆ ಅಮೌಂಟನ್ನು ಅಂದರೆ ಇನ್ಕಮನ್ನು ಈ ವಾರ ತುಂಬ ಚೆನ್ನಾಗಿ ನೋಡುವಂತರಾಗ್ತಾರೆ ಮೀನರಾಶಿಯವರು. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲಗಳು ದೂರವಾಗುತ್ತೆ. ಹಿಂದೆ ಯಾರೊಂದಿಗೆ ನಿಷ್ಠೂರವನ್ನು ಮಾಡ್ಕೊಂಡು ಈಗಲೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ರ, ವ್ಯಕ್ತಿಯೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕಾಗಿತ್ತಪ್ಪ, ನಂದೇ ತಪ್ಪು, ದುಡುಕ್ಬಿಟ್ಟು ಏನೋ ಮಾತಾಡ್ಬಿಟ್ಟು ಸಂಬಂಧ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂಥವರಿಗೆ ಭಗವಂತ ಈ ವಾರ ಅವಕಾಶವನ್ನು ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಆ ಸಂಬಂಧದಲ್ಲಿರತಕ್ಕಂಥ ಬಿರುಕು ದೂರವಾಗತ್ತೆ, ಬಾಂಡಿಂಗ್ ವೃದ್ಧಿ ಆಗತ್ತೆ, ಅಭಿವೃದ್ಧಿಯನ್ನ, ಲಾಭವನ್ನು ನೋಡುವಂತರಾಗ್ತೀರಾ. ಆರೋಗ್ಯ ಸಮಸ್ಯೆ ಯಾರು ಮೀನರಾಶಿಗೆ ಎದುರಿಸ್ತಾ ಇದ್ದೀರೋ ಅಂಥವರ ಆರೋಗ್ಯ ಕೂಡ ಈ ವಾರ ವೃದ್ಧಿ ಆಗತಕ್ಕಂಥದ್ದು. ಅಂದ್ರೆ ಮೀನರಾಶಿಯವರಿಗೆ ಈ ವಾರ ಎಲ್ಲವೂ ಚೆನ್ನಾಗಿದೆ. ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ ಈ ವಾರ. ಸ್ವಲ್ಪ ಎಫೆಕ್ಟಿವ್ಲಿ ಶ್ರಮಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವಂತರಾಗಿ ಶುಭ ಲಾಭ ನಿದ್ದೆ ಆಗಿರುತ್ತೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡೋ ಮುಖಾಂತರ ಸದಾಕಾಲ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದೊಂದಿಗೆ ಸಿಗೋಣ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊಳ್ತೇನೆ.